ಆತ್ಮೀಯ ಪತ್ರಿಕಾ ಮಿತ್ರರೇ, ಈ ದಿನ ನಾವು ಮಾಧ್ಯಮದ ಮುಂದೆ ಬಂದಿರತಕ್ಕಂತ ವಿಚಾರ ಏನು ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯ ಪರವಾಗಿ ಮಾತಾಡಲಿಕ್ಕೆ ಬಂದಿಲ್ಲ. ಬದಲಾಗಿ ದಶಕಗಳ ಕಾಲ ಸುದೀರ್ಘವಾಗಿ ತನ್ನ ಬೆವರನ್ನು ಸುರಿಸಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರುವ ನಜೀರ್ ಅಹಮದ್ ಸಾಹೇಬರು ಅವ್ರಿಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಹಾಗೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಜೀರ್ ಅಹಮದ್ ಸಾಹೇಬರ ಮೇಲೆ ಬಂದಿರತಕ್ಕಂತಹ ಆರೋಪಗಳನ್ನು ಮರುಪರಿಶೀಲನೆ ಮಾಡಿ ಅವರಿಗೆ ನೀಡಲಾಗಿದ್ದ ರಾಜಕೀಯ ಕಾರ್ಯದರ್ಶಿಗಳ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಹುದ್ದೆಯನ್ನು ಮರು ನೇಮಕ ಮಾಡಲು ಅವರಿಗೆ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡಲು ನಾವು ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ. ನಜೀರ್ ಅಹಮದ್ ಸಾಹೇಬರು ಕೋಲಾರ ಜಿಲ್ಲೆ ಕೆಜಿಎಫ್ ನವರಾಗಿದ್ದು, ಅವರು ಸಣ್ಣ ವಯಸ್ಸಲ್ಲೇ ವಿದ್ಯಾರ್ಥಿ ಜೀವನದಲ್ಲೇ ಅವರು ರಾಜಕಾರಣಕ್ಕೆ ಬಂದರು. NSU ಅಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ NSU ಅಲ್ಲಿ ಕೆಲಸ ಮಾಡಿದ್ದಂಥದ್ದು. ನಂತರ ರಾಜ್ಯ KPCCಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. KPCCಯಲ್ಲಿ ಪ್ರಧಾನ ಹುದ್ದೆಗಳಾಗಿರ್ತಕ್ಕಂಥ ಕಾರ್ಯದರ್ಶಿ ಹುದ್ದೆಗಳನ್ನು ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಇನ್ನು ನಾನಾ ರೀತಿಯ ಉನ್ನತ ಹುದ್ದೆಗಳಲ್ಲಿ KPCCಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಅವ್ರಿಗಿದೆ. ಅದೇ ರೀತಿ ಪ್ರಥಮವಾಗಿ ಸಣ್ಣ ವಯಸ್ಸಲ್ಲಿ ಅವರು ಬಿನ್ನಿಮಿಲ್ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಕೂಡ ಅವ್ರಿಗಿದೆ. ಅವರು ನಮ್ಮ ಕೋಲಾರ ಜಿಲ್ಲೆಯವರು. ಪ್ರತಿಯೊಂದು ಕೋಲಾರದಲ್ಲಿ ನಡೆಯುವಂತಹ ಯಾವುದೇ ಒಂದು ಅಹಿಂದ ವರ್ಗಗಳಿಗೆ ತೊಂದರೆಗಳು ಮತ್ತೊಂದು ಆದಾಗ ಮುಂಚೂಣಿಯಲ್ಲಿ ನಿಂತುಕೊಂಡು ನಮ್ಮ ಸಮುದಾಯಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿರೋದ್ರಲ್ಲಿ ಅವರು ಒಬ್ಬ ಪ್ರಮುಖರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. 2023ರ ಕೋಲಾರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ವ್ಯಾಪ್ತಿ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರ ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು 90% ಅಲ್ಪಸಂಖ್ಯಾತ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾಗಿರ್ತಕ್ಕಂಥದ್ದು ಕೇವಲ ಒಬ್ಬ ನಜೀರ್ ಅಹಮದ್ ಸಾಹೇಬ್ರೆ ಅಂತ ನಾನು ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಸ್ವತಂತ್ರ ಬಂದಾಗ್ಲಿಂದ ಇದುವರೆಗೂ ಕಾಂಗ್ರೆಸ್ ಪಕ್ಷ ದಲಿತರು, ನಾವು ಮತ್ತೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪರವಾಗಿ ಮತ ಹಾಕೊಂಡ್ ಬಂದಿರ್ತಕ್ಕಂಥದ್ದು ಸತ್ಯನೇ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅದೇ ರೀತಿ ನಮಗೂ ಸ್ಥಾನಮಾನಗಳು ಕೊಟ್ಟು ನಮಗೂ ಗೌರವಾನ್ವಿತವಾಗಿ ನಡ್ಸ್ಕೊಂಡಿದೆ. ಅಕಸ್ಮಾತ್ ನಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಹಿಂದ ವರ್ಗದವ್ರು ಉಳಿತಾ ಇರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗಗಳು ಉಳಿದಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಗೌರವಾನ್ವಿತವಾಗಿ ನಡ್ಸ್ಕೊಂತ ಇದೆ ಅಹಿಂದ ವರ್ಗಗಳನ್ನ. ಇದೇನು ಆಗ್ಬಾರ್ದಾಗಿತ್ತು. ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಬಂದಿರತಕ್ಕಂತ ಆರೋಪಗಳು, ಒಂದು ಕಡೆ ಸಮುದಾಯನ ಕನ್ವಿನ್ಸ್ ಮಾಡೋದು, ಮತ್ತೊಂದು ಕಡೆ ಮಾಡೋದ್ರಲ್ಲಿ ಒಂದು ಏನು ಕೆಲವು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಸಮುದಾಯ ಓಲೈಸುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳ್ಬೇಕಾಗಿರ್ತದೆ. ಅಂತಂದೇ ಸಾಕ್ಷ್ಯಾಧಾರಗಳು ಅಂತ ಹೇಳ್ಬಿಟ್ಟು ಕೆಲವ್ರು ಎತ್ಕೊಂಡೋಗಿ ವರಿಷ್ಠರು ಕೊಟ್ಟುಬಿಟ್ಟು ವರಿಷ್ಠರ ಕಡೆಯಿಂದ ಈ ತರ ಮಾಡುವಂಥದ್ದು ಇದೆಲ್ಲ ನಡೆದಿದೆ. ನಾವು ಯಾರ್ದು ತಪ್ಪು ಸರಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದ್ರೆ ನಾವು ತಪ್ಪು ಸರಿ ಮಾತಾಡಕ್ ಹೋದ್ರೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು. ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕು. 2028ರಲ್ಲಿ ದೇಶ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನಮ್ಮಿಂದ ಗೊಂದಲ ಆಗ್ಬಾರ್ದು, ನಮ್ಮಿಂದ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅಲ್ಪಸಂಖ್ಯಾತರ ಮುಖಂಡರಲ್ಲ, ನಜೀರ್ ಅಹಮದ್ ಸಾಹೇಬರು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರ ಮುಖಂಡರು ಸಹ ಆಗಿದ್ದಾರೆ. ಅವರು ಇವತ್ತು ನಮ್ಮ ಯಾವುದೇ ಒಂದು ಸಮಸ್ಯೆಗಳಾದ್ರೆ, ನಮ್ಮ ಕಾನೂನು ಅಭಿವೃದ್ಧಿ ಇರಬಹುದು, ಒಂದು ಮಸೀದಿ ಕಟ್ಟುವಂತ ವಿಚಾರದಲ್ಲಿರ್ಬೋದು, ಒಂದು ಚರ್ಚ್ ಕಟ್ಟುವಂತ ವಿಚಾರದಲ್ಲಿರ್ಬೋದು,
ಒಂದು ದೇವಸ್ಥಾನ ಕಟ್ಟುವಂತ ವಿಚಾರದಲ್ಲಿರ್ಬೋದು, ನಜೀರ್ ಅಹಮದ್ ಸಾಹೇಬ್ರು ಮುಂದೆ ನಿಂತ್ಕೊಂಡು ಅವ್ರಿಗೆ ಬರ್ತಕ್ಕಂಥ ಅನುದಾನಗಳನ್ನ ಕೊಟ್ಟು ಮುಂದೆ ನಿಂತ್ಕೊಂಡು ಆ ಕೆಲಸಗಳು ಮಾಡಿರ್ತಕ್ಕಂಥ ನಿದರ್ಶನಗಳಿಗೆ ನಾವೇ ಸಾಕ್ಷಿಯಾಗಿದ್ದೀವಿ. ಸರ್ವಧರ್ಮವನ್ನು ಸಮಾನವಾಗಿ ಕಾಣುವಂತ ನಜೀರ್ ಅಹಮದ್ ಅವ್ರ ಮನಸ್ಥಿತಿಗೆ ಇವತ್ತು ಹಿಂಗ ಆಗ್ಬಾರ್ದಾಗಿತ್ತು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ 136 ಸೀಟುಗಳು 2023 ವಿಧಾನಸಭೆ ಕ್ಷೇತ್ರಗಳಿಗೆ ಗೆಲ್ಲಬೇಕು ಅಂತಂದ್ರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ ಕೇವಲ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತ ಹಾಕಿರ್ತಕ್ಕಂಥದ್ರಿಂದ ಇವತ್ತು ನಾವು ಸರ್ಕಾರ ರಚನೆ ಮಾಡಕ್ಕಾಗಿದೆ. ಇಂಥ ಸಂದರ್ಭದಲ್ಲಿ ಅಹಿಂದ ಸಮುದಾಯಗಳಲ್ಲಿ ಇವತ್ತು ನಜೀರ್ ಅಹಮದ್ ಸಾಹೇಬರಿಗೆ